ಅಮ್ಮ ಹತ್ರ ಬಾ. ಒಂದೊಂದು ಬರುತ್ತೇನೆ. ಇಲ್ಲ ಸೇವ್. ಆ ಫೋನಲ್ಲಿ ಬೇರೆ ಸೇವ್ ಇರುತ್ತೆ, ಈ ಫೋನಲ್ಲಿ ಬೇರೆ ಸೇವ್ ಇರುತ್ತೆ. ಹೌದಾ? ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ರಿಸೆಪ್ಷನ್ ಪಾರ್ಟಿ. ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತಾಗಿರುತ್ತೆ ಇವತ್ತು ಯಾರ ರಿಸೆಪ್ಷನ್ ಅಂತ. ಸೊ ಲಾಸ್ಟ್ ವ್ಲಾಗ್ ಯಾರು ನೋಡಿಲ್ಲ, ಬಳೆ ಶಾಸ್ತ್ರನ ವ್ಲಾಗ್ ಹೋಗಿ ನೋಡ್ಕೊ ಬನ್ನಿ. ನೋಡಿ ಹೇಗೆ ರೆಡಿ ಆಗಿದ್ದೀವಿ ಅಂತ. ಸಿಹಿ ಹಿಂಗ್ ರೆಡಿ ಆಗೋಳು, ನಾನು ಹಿಂಗ್ ರೆಡಿ ಆಗಿದ್ದೀನಿ. ಸೊ ಗಿಫ್ಟ್ ಕೂಡ ರೆಡಿ ಆಗಿದೆ, ಮನೆಯೆಲ್ಲ ಹಂಗೆ ಇದೆ. ಬನ್ನಿ ರಿಸೆಪ್ಷನ್ಗೆ ಹೋಗೋಣ. ಸೊ ರಿಸೆಪ್ಷನ್ಗೆ ನಾವು ಹೀಗೆ ರೆಡಿ ಆಗಿದ್ದೀವಿ. ಹೆಂಗ್ ಕಾಣಿಸ್ತಾ ಇದೆ ನೋಡಿ. ವಿಜಯಮ್ಮ ಫೋನ್ ರೀಚ್ ಆಗಿದ್ದೀವಿ. ಇವಾಗ ಲೊಕೇಶನ್ ನಿಧಾನ ಹೋಗು. ಸೀನ ಕೊಟ್ರೆ ಇವಾಗ ಒಂದು ಗೊಂಬೆ ಗಿಫ್ಟ್ ಕೊಟ್ಟಂಗಿರುತ್ತೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ, ಇದು ಡೆಕೋರೇಷನ್ ಡ್ರೀಮಿ ಆಗಿದೆ. ನಮ್ದು ಇದು ಗ್ಯಾಂಗ್ ಹುಡುಗಿ ಇವಾಗ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೋಗೋಣ. ಅಲ್ಲಿ ಫೋಟೋ ತೆಗೆಸ್ಕೊಂಡು ಇಲ್ಲಿ ಅಣ್ಣ ಪ್ರಿಂಟ್ ಔಟ್ ಕೊಡ್ತಾ ಇದ್ದಾರೆ ಎಲ್ಲರೂ. ಹೇಳಿ ಸಕ್ಕತ್ತಾಗಿದೆ. ಸರಿ ರಂಗ ಬಂದ್ರೆ ಐಫೋನ್ ಇಲ್ಲಿ ಸಿಕ್ಕುತ್ತೆ. ಓಕೆ ಶೇರ್ ಮಾಡು, ಐಫೋನ್ ಕಳಿಸ್ಬೋದು. ಹೌದಾ? ತುಂಬಾ ಚೆನ್ನಾಗಿದೆ ಡೆಕೋರೇಷನ್. ಎಲ್ಲ ಫುಡ್ಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫಾರ್ ಎಕ್ಸಾಂಪಲ್ ನನಗೆ ಔಟ್ಸೈಡ್ ಫುಡ್ ಅಷ್ಟು ಬೇಗ ಬರಲ್ಲ. ಬಟ್ 2 days ಕೂಡ ಒಂದು ಚೂರು ನನಗೆ ಏನೂ ಆಗಲಿಲ್ಲ, ಆರಾಮಾಗಿದ್ದೆ. 3 ಜನ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂತಾರೆ. ಇದು ಮೈ ಅನ್ಪೇಡ್ ಫೋಟೋಗ್ರಾಫರ್. ನಿಜಮ್ಮ ನಮಗೆ ವೇಟಿಂಗು. ಸ್ಮೈಲ್ ಫುಡ್ ಎಲ್ಲ ಸೊ ಇದು ಮುಗೀತು. ಈಗ ಲೈವ್ ದೋಸೆ ಕೌಂಟ್ರ್. ಇಲ್ಲಿ ದೋಸೆ ಇಡ್ಲಿ ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದೂ ಇಲ್ಲ. ವೈಟ್ ಐಸ್ ಕ್ರೀಮ್ ಐತೆ.
सोते तेरे बिना क्या वजूद मेरा, तुझसे जुदा कर हो जाएंगे तो खुद से ही हो जाएंगे जुदा, क्योंकि तुम भी हो अब तुम ही हो जिंदगी, अब तुम ही हो चैन भी मेरा दर्द भी मेरी आशिकी। तेरे लिए हर रोज है जीते, तुझको दिया मेरा वक्त सभी, कोई लम्हा मेरा ना हो तेरे बिना, मेरे साथ है राह मेरा, क्योंकि तुम ही हो अब तुम ही हो जिंदगी, अब तुम ही हो चैन भी। देखे हो ಸಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ, ನಗುವ ನಯನ ಮಧುರ. तेरी मैं दर्जा कर पावा अखियों बिचों आउंदियां बरसातां नूं, सारी गिनगिन याद च तेरी मैं दर्जा कर पावा अखियों बिचों आउंदियां बरसातां नूं। ಸೆಕೆಂಡ್ ಡೇನ ಮುಹೂರ್ತದ ಟೈಮು. क्योंकि तुम ही हो अब तुम ही हो जिंदगी, अब तुम ही हो चैन भी मेरा. ಮೈ ಗಾಡ್, ವೆಕೇಶನ್ಗೆ ಬಂದಂಗೆ ಆಗ್ಬಿಟ್ಟಿದೆ ಇದು. ಮ್ಯಾರೇಜ್ ಥರ ಫೀಲೇ ಇಲ್ಲ ನೋಡಿ. ಪಕ್ಷಿಗಳು
ಸೊ ಮುಹೂರ್ತಕ್ಕೆ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದೀವಿ. ಮಾರ್ನಿಂಗ್ ಈ ಲೊಕೇಶನ್ ಅಷ್ಟು ಕಾಣಿಸಿರಲ್ಲ, ಸಾರಿ ನೈಟು ತುಂಬ ವೈಡ್ ಸ್ಪೇಸ್ ಇದೆ. ಇಲ್ಲೇ ರಾತ್ರಿ ರಿಸೆಪ್ಷನ್ ನಡೆದಿದ್ದು, ಈಗ ಆ ಕಡೆ ಮದುವೆ ನಡೀತಾ ಇದೆ. ಇದು ಹಲ್ದಿ ಮಾಡಿರೋಂಥ ಸೆಟಪ್ಪು, ತುಂಬ ಚೆನ್ನಾಗಿದೆ ಎಲ್ಲನೂ. ಸಿಹಿ ಬಿಟ್ರೆ ಸಾಕು ಅಂತ ಇದ್ದಾಳೆ ಅವಳು, ಕೇರ್ ಫ್ರೀಯಾಗಿ ಓಡಾಡಿದ್ದಾಳೆ ನಿಜವಾಗ್ಲೂ. ನಾನು ಫಾರ್ ದ ಫಸ್ಟ್ ಟೈಮ್ ಒಂದು ಮದುವೆ ಫಂಕ್ಷನಲ್ಲಿ ಫ್ರೀಯಾಗಿ ಓಡಾಡಿದ್ದೀನಿ, ಟೆನ್ಷನ್ ಇಲ್ದಂಗೆ. ಸೊ ಇಲ್ಲಿ ನೋಡಿ, ದೃಷ್ಟಿ ತೆಗಿಯೋ ಟೈಮ್ ಇವರಿಗಿಂತ ಇನ್ಯಾರು ಇಷ್ಟು ಚೆನ್ನಾಗಿ ದೃಷ್ಟಿ ತೆಗಿಯೋಕ್ಕೆ ಸಾಧ್ಯ. ಸೊ ಈ ಮುದ್ದಾದ ಕಪಲ್ಗೆ ಫೈನಲ್ ಆಗಿ ಮದುವೆ ಮುಗಿದು ದೃಷ್ಟಿ ತೆಗಿಯೋ ಟೈಮು. ಅಪ್ಪನ God bless you. देर का समय गले देर का आसमान तो अच्छे से नाचो तो तुम्हारी जिंदगी अच्छा आएगा, जल्दी बेबी आएगा. हैप्पी मैरिज. ಇದೊಂದು ಕ್ಯೂಟ್ ಕರಿ ಪಾಟ್ ಆಂಟಿ ಇವಾಗ ಕೊಟ್ಟೋದ್ರು, ಎಷ್ಟು ಪ್ರಿಟಿಯಾಗಿದೆ ಇದು. ಒಬ್ಬರು ನೋಡಮ್ಮ, ನಮ್ಮ ಫ್ಯಾಮ್ಲಿಗಂತೂ ಪರ್ಫೆಕ್ಟ್ ಅಲ್ಲ ಕುಟಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಮದುವೆ ಹೇಗಿತ್ತು ಅನ್ನೋದನ್ನು, ಇದು ಸಿಹಿಗೆ ಇಷ್ಟ ಆ್ಯಂಡ್ ಕರೆಕ್ಟಾಗಿ ಆಂಟಿ ಅದನ್ನೇ ತಂದುಕೊಟ್ಟಿದ್ದಾರೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಹೇಗಿತ್ತು ಇವತ್ತಿನ ವ್ಲಾಗ್, ಮದುವೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನ್ಯೂಲಿ ವೆಡೆಡ್ ಕಪಲ್ಗೆ ನಿಮ್ಮ ಬ್ಲೆಸ್ಸಿಂಗ್ಸ್ನ ತಿಳಿಸಿ ಕಮೆಂಟಲ್ಲಿ. ಸೊ ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಯ್ಯೋ ಬಾಯ್ ಗೈಸ್.